ಸಕ್ರೆಬೈಲು ಆನೆ ಬಿಡಾರದಲ್ಲಿ ಆನೆಗಳಿಗೆ ರಕ್ಷಣೆ ಇಲ್ವಾ? ವನ್ಯಜೀವಿ ವಿಭಾಗದ ಅಧಿಕಾರಿಗಳಿಂದ ಇದಂಥ ನಿರ್ಲಕ್ಷ್ಯ ಎನ್ನುವ ಪ್ರಶ್ನೆ ಮೂಡ್ತಾ ಇದೆ. ಶಿವಮೊಗ್ಗದ ದಸರಾದಲ್ಲಿ ಭಾಗಿಯಾಗಿದ್ದಂಥ ಆನೆಗಳಿಗೆ ಇಂಥ ದುಸ್ಥಿತಿ ಎದುರಾಗ್ತಾ ಇದೆ. ಶಿವಮೊಗ್ಗದ ದಸರಾದಲ್ಲಿ ಭಾಗಿಯಾಗಿದ್ದಂಥ 2 ಆನೆಗಳ ಸ್ಥಿತಿ ಗಂಭೀರವಾಗಿದೆ. ಮೈಸೂರು ದಸರಾ ಅಲ್ಲ, ಮೊದಲಾಗಿ ಶಿವಮೊಗ್ಗದಲ್ಲೂ ಕೂಡ ದಸರಾ ನಡೆಯುತ್ತೆ, ಅಲ್ಲಿಯೂ ಕೂಡ ಆನೆಗಳು ಭಾಗಿಯಾಗ್ತಾರೆ. ಅಂಥ ಆನೆಗಳಲ್ಲಿ ಒಂದು ಆನೆಗಂತೂ ತೀರಾ ಆರೋಗ್ಯದ ಸಮಸ್ಯೆ ಬಳಲ್ತಾ ಇದೆ. ಆನೆ ಕ್ಯಾಂಪೇನಲ್ಲಿರುವಂಥ ಒಟ್ಟು 4 ಆನೆಗಳ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಕುಮ್ಕಿ ಆನೆಯಾಗಿ ಭಾಗಿಯಾಗಿದ್ದ ಬಾಲಣ್ಣನ ಸ್ಥಿತಿ ಗಂಭೀರವಾಗಿದೆಯಂತೆ. ಕೊಳೆತು ಉದುರುತ್ತಿರುವಂಥ ಬಾಲಣ್ಣನ ಕಿವಿ ನೋಡಿಕೊಂಡು ಅಲ್ಲಿನ ಮಾವುತರು ಕೂಡ ಈಗ ಒಂದು ರೀತಿ ಬೇಜಾರಿನಲ್ಲಿ ಆತಂಕದಲ್ಲಿದ್ದಾರೆ. ಕಾಲು ನೋವಿಗೆ ಇಂಜೆಕ್ಷನ್ ನೀಡಿದ ಪರಿಣಾಮ ಗಾಯ ಆಗಿದೆ. ಅದಕ್ಕೆ ಕಾಲು ನೋವಾಗಿತ್ತು, ಗುಣಪಡಿಸಬೇಕು. ನೋಡ್ತಾ ಇದ್ದೀರಿ, ಕುಣ್ತಾ ಹೋಗ್ತಾ ಇದೆ. ಕಾಲು ನೋವಾಗಿದೆ ಅಂತ ಹೇಳೋದಕ್ಕೆ ಒಂದು ಇಂಜೆಕ್ಷನ್ ಕೊಡಲಾಗಿದೆ. ಆ ಇಂಜೆಕ್ಷನ್ ಕೊಟ್ಟ ನಂತರದಲ್ಲಿ ಅದರ ಅಡ್ಡ ಪರಿಣಾಮ ಆನೆಯ ಮೇಲೆ ಬೀರಿದೆ. ಇಂಜೆಕ್ಷನ್ನ ರಿಯಾಕ್ಷನ್ನಿಂದ ಕಿವಿ ಈಗ ಕೊಳೆತ ಸ್ಥಿತಿಗೆ ತಲುಪ್ತಾ ಇದೆ. ಸಾಗರ್ ಆನೆಯ ಆರೋಗ್ಯ ಸ್ಥಿತಿಯು ಕೂಡ ಗಂಭೀರವಾಗಿದೆ. ಹೊಟ್ಟೆ ನೋವಿನಿಂದ ಬಳಲ್ತಾ ಇತ್ತು ಸಾಗರ್ ಆನೆ. ಇಂಜೆಕ್ಷನ್ ಕೊಟ್ಟ ನಂತರದಲ್ಲಿ ಈ ರೀತಿ ಅನೇಕ ವ್ಯತಿರಿಕ್ತ ಪರಿಣಾಮಗಳು ಆನೆಗಳ ಮೇಲೆ ಬೀರ್ತಾ ಇದ್ದಾವೆ. ಆನೆಯ ಕಾಲು ಅಂದರೆ ಅಲ್ಲಿ ಕ್ಯಾಂಪಿನಲ್ಲಿರುವಂಥ ವಿಕ್ರಾಂತ್ ಆನೆಯ ಕಾಲು ಕೂಡ ಕೊಳಿತಾ ಹೋಗ್ತಾ ಇದೆ. ಗಾಯ ಹೆಚ್ಚಾಗಿ ವಿಕ್ರಾಂತ್ ಆನೆಯ ಕಾಲು ಕೊಳಿತಾ ಇದೆ. ಹಾಲಾಡಿಯಲ್ಲಿ ಸೆರೆ ಹಿಡಿದ ಅಡ್ಕ ಬಡ್ಕ ಆನೆ ಆರೋಗ್ಯದಲ್ಲೂ ಕೂಡ ಏರುಪೇರು ಉಂಟಾಗಿದೆ. ವನ್ಯಜೀವಿ ವಿಭಾಗದ CCF ಹನುಮಂತಪ್ಪ, DFO ಅಲ್ಲಿ ನಿರ್ಲಕ್ಷ್ಯವನ್ನು ತೋರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ಈ ಅವ್ಯವಸ್ಥೆಗೆ, ಈ ಆನೆಗಳ ಆರೋಗ್ಯದ ಸ್ಥಿತಿಗೆ ಯಾರು ನೇರ ಹೊಣೆ? ಜೊತೆಗೆ ಲಾಲನೆ ಪಾಲನೆ ಮಾಡುವಂಥ ಸಂಪೂರ್ಣ ಹೊಣೆಗಾರಿಕೆಯನ್ನು ಅರಣ್ಯಾಧಿಕಾರಿಗಳಿಗೆ ಕೊಟ್ಟಿರ್ತಾರೆ. ಬಟ್ ಇಂಥ ದುಸ್ಥಿತಿಗೆ ನೋಡ್ಲಿಕ್ಕೆ ಮಾತ್ರ ದಸರಾ ವೈಭವ ಕಣ್ತುಂಬಿಕೊಳ್ತಾರೆ. ಆನೆ ಜೊತೆ ಫೋಟೋ ತೆಗೆದುಕೊಳ್ತಾರೆ. ಆನೆಗಳನ್ನು ಬಹಳ ವೈಭವೀಕರಿಸಲಾಗುತ್ತೆ. ಬಟ್ ಆನೆಗಳು ಇವತ್ತು ಬದುಕುವ ಸ್ಥಿತಿ ನೋಡಿದ್ರೆ ನರಕ ಸದೃಶ ರೀತಿಯಲ್ಲಿ ಕಾಣಿಸ್ತಾ ಇದೆ. ಏನು ಹೇಳುತ್ತೆ ಅರಣ್ಯ ಇಲಾಖೆ ಈ ಬಗ್ಗೆ? ದಸರಾ ನಿಜವಾಗ್ಲೂ ಕೂಡ ಇದೊಂದು ರೀತಿ ಅಧಿಕಾರಿಗಳ ಬೇಜವಾಬ್ದಾರಿತನ ಎಷ್ಟು ಮಟ್ಟಿಗೆ ಅನ್ನೋದಕ್ಕೆ ಕಂಡು ಬರುತ್ತೆ. ಯಾಕೆಂತ ಹೇಳಿದ್ರೆ ಇಲ್ಲಿರುವಂತ ಏನು ಹನುಮಂತಪ್ಪ ಅವರು ಇರ್ಬೋದು, ಅಧಿಕಾರಿಗಳು, ಜೊತೆಗೆ DCF ಇರ್ಬೋದು, ಇವರೆಲ್ಲರೂ ಕೂಡ ಅಲ್ಲಿ ಯಾವ ರೀತಿಯಾಗಿ ಆ ಒಂದು ಆನೆ ಬಿಡಾರದಲ್ಲಿರುವಂತಹ ಆನೆಗಳ ಅವರ ಸಿಬ್ಬಂದಿ ವರ್ಗದವರು ಎಷ್ಟರ ಮಟ್ಟಿಗೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನೋದಿಲ್ಲಿ ಸ್ಪಷ್ಟವಾಗಿ ಕಂಡು ಬರುತ್ತೆ. ಶಿವಮೊಗ್ಗದಲ್ಲಿ ನಡೀತಕ್ಕಂಥ ದಸರಾದಲ್ಲಿ ಭಾಗಿಯಾಗ್ತಕ್ಕಂಥ ಆನೆಗಳಲ್ಲಿ ಈ ಒಂದು ಬಾಲಣ್ಣ ಆನೆಯ ಕಿವಿ ಈಗ ಗಾಯಗೊಂಡಿರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ಕಾಲಿನ ಒಂದು ಜಾಗದಲ್ಲಿ ಗಾಯವಾಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಆ ಒಂದು ಕಾಲಿನ ಗಾಯಕ್ಕೆ ಟ್ರೀಟ್ಮೆಂಟ್ ಅನ್ನು ಕೊಡುವಂತಹ ಸಂದರ್ಭದಲ್ಲಿ ಕಿವಿಯ ಭಾಗಕ್ಕೆ ಇಂಜೆಕ್ಟ್ ಅನ್ನು ಮಾಡ್ತಕ್ಕಂಥ ಒಂದು ಕೆಲಸ ಆಗಿರುತ್ತೆ. ಆ ಒಂದು ಜಾಗದಲ್ಲಿ ಈಗ ಇನ್ಫೆಕ್ಷನ್ ಆಗೋ ಮುಖಾಂತರ ಅಲ್ಲಿ ಕಿವಿ ಕೊಳೆತ ಸ್ಥಿತಿಗೆ ತಲುಪಿರ್ತಕ್ಕಂಥದ್ದು. ಇದೊಂದೇ ಆನೆ ಅಲ್ಲ, ಕುಮ್ಕಿ ಆನೆಯಾಗಿ ಬಂದಿದ್ದಂತಹ ಮತ್ತೊಂದು ಆನೆಗೂ ಇದೇ ಸ್ಥಿತಿ ಇರತಕ್ಕಂಥದ್ದು. ಇಲ್ಲಿ ಆನೆಗಳನ್ನು ಎಷ್ಟರ ಮಟ್ಟಿಗೆ ಆರೈಕೆ ಮಾಡಲಾಗುತ್ತೆ, ಆನೆಗಳಿಗೆ ಏನು ಯಾವ ರೀತಿಯಾದಂಥ ಆಹಾರವನ್ನು ಕೊಡಲಾಗುತ್ತೆ, ಇದೆಲ್ಲವನ್ನು ಕೂಡ ನಾವು ಗಮನಿಸ್ಬೋದು. ಇಲ್ಲಿ ಕಂಪ್ಲೀಟ್ ಆಗಿ ಎಲ್ಲವನ್ನು ನಿರ್ಲಕ್ಷ್ಯ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿದೆ. ನಾಡಿನ ಪರಂಪರೆಯನ್ನು, ಸಂಸ್ಕೃತಿಯನ್ನು ಬಿಂಬಿಸುವಂತಹ ದಸರಾದಲ್ಲಿ ಭಾಗಿಯಾಗುವ ಮುಖಾಂತರ ಲಕ್ಷಾಂತರ ಮಂದಿಯ, ಸಾವಿರಾರು ಮಂದಿಯ ಕಣ್ತುಂಬುವಂತಹ ಆನೆಗಳನ್ನು ಕಾಪಾಡಿಕೊಳ್ತಕ್ಕಂಥದ್ದಿರ್ಬೋದು, ಅದರ ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂಥದ್ದಿರ್ಬೋದು, ಇದೆಲ್ಲದರ ಜವಾಬ್ದಾರಿ ಅರಣ್ಯ ಇಲಾಖೆ ಅಧಿಕಾರಿಗಳಿರುತ್ತೆ. ಆದರೆ ಈ ಒಂದು ಸಕ್ರೆಬೈಲು ಆನೆಗಳ ಶಿಬಿರದಲ್ಲಿರ್ತಕ್ಕಂಥ ಈ ಒಂದು ಆನೆಗಳ ಸ್ಥಿತಿಯನ್ನು ನೋಡಿದರೆ ನಿಜವಾಗ್ಲೂ ಕೂಡ ಈಗಾಗಲೇ ವನ್ಯಜೀವಿ ಪ್ರಿಯರೆಲ್ಲರೂ ಕೂಡ ಒಂದು ರೀತಿ ಆಕ್ರೋಶಗೊಂಡಿರ್ತಕ್ಕಂಥದ್ದು. ಯಾಕೆಂತ ಹೇಳಿದರೆ ಶಿವಮೊಗ್ಗದಲ್ಲಿ ನಡೀತಕ್ಕಂಥ ದಸರಾ ಮಾತ್ರ ಅಲ್ಲ, ಮೈಸೂರಲ್ಲಿ ನಡೀತಕ್ಕಂಥ ದಸರಾ ಮಹೋತ್ಸವದಲ್ಲೂ ಕೂಡ ಈ ಬಾರಿ 14 ಆನೆಗಳು ಭಾಗಿಯಾಗಿದ್ವು. ಅಲ್ಲಿಯೂ ಕೂಡ ಪಶು ವೈದ್ಯರು ಇರ್ತಾರೆ. ಅಲ್ಲಿ ಆನೆಗಳ ಒಂದು ಆರೋಗ್ಯ ಇರ್ಬೋದು, ಆನೆಗಳ ತೂಕ ಇರ್ಬೋದು, ಆನೆಗಳು ಸೇವಿಸ್ತಕ್ಕಂಥ ಆಹಾರ ಪದಾರ್ಥ
ಪದಾರ್ಥಗಳಿರಬಹುದು, ಇದೆಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು, ಜೊತೆಗೆ ಆನೆಗಳಿಗೆ ಕೊಡ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಪರಿಶೀಲನೆ ಮಾಡಿ ಆನೆಗಳ ಆರೈಕೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅದು ಕಾಡಿನಲ್ಲಿದ್ದಂತಹ ಒಂದು ಸಂದರ್ಭದಲ್ಲಿ ಆ ಆನೆಗಳ ಆಹಾರ ಕ್ರಮ ಇರಬಹುದು, ನಗರ ಭಾಗಗಳಿಗೆ ಬಂದಂತಹ ಸಂದರ್ಭದಲ್ಲಿ ಆನೆಗಳಿಗೆ ಕೊಡ್ತಕ್ಕಂಥ ಆಹಾರ ಕ್ರಮ ಇರಬಹುದು, ಇದನ್ನೆಲ್ಲವನ್ನು ಕೂಡ ಗಮನಿಸ್ತಾರೆ. ಆದರೆ ಸಕ್ರೆಬೈಲು ಆನೆ ಶಿಬಿರದಲ್ಲಿ ಆನೆಗಳನ್ನ ಆರೈಕೆ ಮಾಡುವಂತಹ ವಿಚಾರ ಇರಬಹುದು, ಆನೆಗಳ ಆರೋಗ್ಯದಲ್ಲಿ ವ್ಯತ್ಯಯವಾದಂತಹ ಸಂದರ್ಭದಲ್ಲಿ ಆನೆಗಳನ್ನ ಯಾವ ರೀತಿಯಾಗಿ ಅವರು ಟ್ರೀಟ್ ಮಾಡ್ತಾ ಇದ್ದಾರೆ, ಅಲ್ಲೇ ಇರತಕ್ಕಂಥ ಪಶುವೈದ್ಯರು ಎಷ್ಟರ ಮಟ್ಟಿಗೆ ಆನೆಗಳ ಆರೋಗ್ಯವನ್ನು ಅವರು ಕಾಪಾಡಿಕೊಳ್ತಾ ಇದ್ದಾರೆ ಅನ್ನೋದಿಲ್ಲಿ ಸ್ಪಷ್ಟವಾಗಿ ಕಂಡು ಬರುತ್ತೆ. ಇಲ್ಲಿ ಸಂಪೂರ್ಣವಾಗಿರ್ತಕ್ಕಂಥದ್ದು ಅರಣ್ಯ ಇಲಾಖೆ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತನ, ಜೊತೆಗೆ ಪಶುವೈದ್ಯರ ನಿರ್ಲಕ್ಷ್ಯತನ ಅಂತಲೂ ಕೂಡ ಹೇಳ್ಬೋದು. ಆನೆ ವೈದ್ಯರ ನಿರ್ಲಕ್ಷ್ಯತನವೇ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದರೆ ಕಾಲಿನಲ್ಲಾದಂತಹ ಗಾಯಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಅನ್ನು ಕೊಡಬೇಕಾಗಿದೆ, ಆ ಒಂದು ಆನೆ ಅನಾರೋಗ್ಯವನ್ನು ತಲುಪಿದಂತಹ ಸಂದರ್ಭದಲ್ಲಿ ಆನೆಗಳಿಗೆ ಯಾವ ರೀತಿ ವಿಶ್ರಾಂತಿಯನ್ನು ಕೊಡಬೇಕಾಗಿದೆ, ಅದು ಕೊಡ್ತಕ್ಕಂಥ ಆಹಾರ ಪದಾರ್ಥಗಳು ಯಾವ ರೀತಿ ಇರ್ತವೆ, ಜೊತೆಗೆ ಯಾವ ಒಂದು ವಾತಾವರಣದಲ್ಲಿ ಆನೆಗಳನ್ನು ಕಾಪಾಡಿಕೊಳ್ಬೇಕಾಗಿದೆ, ಇದೆಲ್ಲದರಲ್ಲೂ ಕೂಡ ಇವರು ನಿರ್ಲಕ್ಷ್ಯತನವನ್ನು ಮಾಡಿದ್ದಾರೆ. ಒಂದು ವೇಳೆ ಈ ತರದ ನಾವು ಹಲವು ಘಟನೆಗಳನ್ನು ಗಮನಿಸಬಹುದು. ಆನೆಗಳ ಆರೋಗ್ಯದ ಸ್ಥಿತಿಯನ್ನು ಕಾಪಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಹಲವು ಬಾರಿ ವ್ಯತ್ಯಯಗಳಾಗಿ ಆನೆಗಳು ಪ್ರಾಣ ಕಳೆದುಕೊಂಡಂತಹ ಸ್ಥಿತಿಗಳು ಕೂಡ ಇರತಕ್ಕಂಥದ್ದು ಬಹಳಷ್ಟು ಉದಾಹರಣೆಗಳಿದ್ದಾವೆ. ಇಷ್ಟೆಲ್ಲ ಇದ್ರೂ ಕೂಡ ಇಲ್ಲಿ ಅಧಿಕಾರಿಗಳು ಸಾಕಷ್ಟು ನಿರ್ಲಕ್ಷ್ಯವನ್ನು ಮಾಡಿರ್ತಕ್ಕಂಥದ್ದು. ಹೀಗಾಗಿಯೇ ಕಾಲಿನ ಗಾಯ ಆದಂತಹ ಆನೆಗೆ ಈಗ ಕಿವಿಯ ಭಾಗದಲ್ಲಿ, ಅದರಲ್ಲೂ ಕೂಡ ಹಣೆಯ ಭಾಗ ಇರಬಹುದು, ಕಿವಿಯ ಭಾಗ ಅಂದ ತಕ್ಷಣ ಆನೆಗಳಿಗೆ ಸಾಕಷ್ಟು ಸೂಕ್ಷ್ಮ ಪ್ರದೇಶ ಅಂತಲೂ ಕೂಡ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಆ ಒಂದು ಕಿವಿಯ ಭಾಗದಲ್ಲೇ ಮಾವುತ ಮತ್ತೆ ಕಾವಾಡಿಗಳು ಏನು ಸಿಗ್ನಲ್ ಅನ್ನು ಕೊಡ್ತಾರೆ, ಆನೆಗಳು ಏನು ಜನರ ಮಧ್ಯೆ ಹೋಗ್ತಕ್ಕಂಥದ್ದು ಇರಬಹುದು, ಬೇರೆ ಬೇರೆ ಭಾಗಗಳಲ್ಲಿ ಕಾರ್ಯಾಚರಣೆಗಳಲ್ಲೆಲ್ಲ ಭಾಗಿಯಾದಂತಹ ಸಂದರ್ಭದಲ್ಲಿ ಆನೆಗಳನ್ನು ಹೇಳಿದಂತೆ ಕೇಳತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ಒಂದು ಕಡೆ ಅಂಕುಶ ಆದರೆ ಮತ್ತೊಂದು ಕಡೆ ಕಿವಿಯ ಭಾಗ, ಆ ಒಂದು ಕಿವಿಯ ಭಾಗದಲ್ಲೇ ಇಂಜೆಕ್ಟ್ ಅನ್ನು ಮಾಡುವಂತಹ ಸಂದರ್ಭದಲ್ಲಿ ಆನೆ ಇನ್ಫೆಕ್ಷನ್ಗೊಳಗಾಗಿ ಈಗ ಆ ಒಂದು ಜಾಗದಲ್ಲಿ ಹುಳ ಬರ್ತಕ್ಕಂಥದ್ದು, ಅಂದ್ರೆ ಕ್ರಿಮಿಗಳು ಬರ್ತಕ್ಕಂಥದ್ದು ಇರಬಹುದು, ಕೊಳೆತ ಸ್ಥಿತಿ ತಲುಪಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈಗ ಆನೆ ವೈದ್ಯರಿರಬಹುದು, ಜೊತೆಗೆ ಅಧಿಕಾರಿಗಳ ನಿರ್ಲಕ್ಷ್ಯತನ ಇರತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರುತ್ತೆ. ಅರಣ್ಯ ಇಲಾಖೆಯ ಸಚಿವರು ಯಾವ ರೀತಿ ಇವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ತಾರೆ, ಜೊತೆಗೆ ಆನೆಗೆ ಹೆಚ್ಚಿನ ಚಿಕಿತ್ಸೆಗೆ ಏನೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಸದ್ಯಕ್ಕಂತೂ ಆನೆಗಳಿಗೆ ಈ ರೀತಿಯಾಗಿ ಏನು ಬೇಜವಾಬ್ದಾರಿತನದಿಂದ ಟ್ರೀಟ್ ಮಾಡ್ತಕ್ಕಂಥ ಅಧಿಕಾರಿಗಳು, ಜೊತೆಗೆ ಆನೆ ವೈದ್ಯರೇನಿದ್ದಾರೆ, ಜೊತೆಗೆ ಅಲ್ಲೇ ಇರತಕ್ಕಂಥ ಮಾವುತರು ಸೇರಿದಂತೆ ಅವರೆಲ್ಲರ ವಿರುದ್ಧ ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತ ಆಗಿರತಕ್ಕಂಥದ್ದು. ದಶರಥ್, ಥ್ಯಾಂಕ್ ಯು ಪುನೀತ್.